ಸುಮಾರು 18 ವರ್ಷಗಳಿಂದ ವೈದ್ಯರ ಮನೆಯಲ್ಲಿ ಮನೆ ಕೆಲಸ ಮಾಡುತ್ತಿದ್ದ ಕೆಲಸದಾಕೆ ಒಂಟ ಮನೆಗೆ ಉಂಡೇನಾಮ ಹಾಕಿ ನಗದು ಸೇರಿದಂತೆ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ಚಿನ್ನಾಭರಣ ದೋಚಿದ್ದವಳನ್ನ ಬೆಂಗಳೂರು ಜಯನಗರ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಗಿರೀಶ್ ಅವರ ತನಿಖಾ ತಂಡ ಬಂಧಿಸಿ ನಗದು ಹಣ ಸೇರಿದಂತೆ 50 ಲಕ್ಷ ರೂಪಾಯಿ ಬೆಲೆ ಬಾಳುವ ಚಿನ್ನಾಭರಣಗಳನ್ನು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಜಯನಗರ ಪೊಲೀಸ್ ಠಾಣಾ ಸರಹದ್ದಿನ 5ನೇ ಬ್ಲಾಕ್ನಲ್ಲಿ ವಾಸವಿರುವ ವೈದ್ಯರೊಬ್ಬರು ನೀಡಿದ ದೂರಿನನ್ವಯ ಮನೆಯ ಕೊಠಡಿಯ ಕಬೋರ್ಡ್ನಲ್ಲಿ ಕುಟುಂಬದ ಸಮಾರಂಭಕ್ಕಾಗಿ ಪುರೋಹಿತರಿಗೆ ನೀಡಲು ನಗದು ಹಣ ಕಾಣೆಯಾಗಿರುವುದು ಕಂಡುಬಂದಿದ್ದರಿಂದ ಅನುಮಾನಗೊಂಡ ಮನೆಯಲ್ಲಿದ್ದ ಚಿನ್ನಾಭರಣಗಳು ಮತ್ತು ಬೆಳ್ಳಿಯ ವಸ್ತುಗಳನ್ನು ಪರಿಶೀಲಿಸಿದಾಗ ಚಿನ್ನಾಭರಣಗಳು, ಬೆಳ್ಳಿಯ ವಸ್ತುಗಳು, ಬೆಳ್ಳಿಯ ಬಿಸ್ಕೆಟ್ಗಳು ಮತ್ತು ನಗದು ಕಳ್ಳತನವಾಗಿರುವುದು ತಿಳಿದು ಬಂದಿರುತ್ತೆ. ಸುಮಾರು 18 ವರ್ಷಗಳಿಂದ ನಮ್ಮ ಮನೆಯಲ್ಲಿ ಕೆಲಸ ಮಾಡಿಕೊಂಡಿದ್ದ ಮನೆ ಕೆಲಸದಾಕೆಯ ಮೇಲೆ ಅನುಮಾನವಿರುವುದಾಗಿ ಈ ಕುರಿತು ಜಯನಗರ ಪೊಲೀಸ್ ಠಾಣೆಯಲ್ಲಿ ಮನೆ ಕಳವು ಪ್ರಕರಣ ದಾಖಲಿಸಿದ್ದಾರೆ. ದೂರು ದಾಖಲಿಸಿಕೊಂಡ ಜಯನಗರ ಪೊಲೀಸರು ಆರೋಪಿಗಾಗಿ ಬಲೆ ಬೀಸಿದ್ದಾರೆ. ವೈದ್ಯರು ನೀಡಿದ ಖಚಿತ ಮಾಹಿತಿಯ ಮೇರೆಗೆ ಆರೋಪಿ ಕೆಲಸದಾಕೆಯನ್ನ ತೀವ್ರ ವಿಚಾರಣೆಗೊಳಪಡಿಸಿದಾಗ ಆರೋಪಿ ತಪ್ಪೊಪ್ಪಿಕೊಂಡಿದ್ದಾಳೆ. ಆರೋಪಿ ತಾನು ಕಳವು ಮಾಡಿರುವ ಚಿನ್ನಾಭರಣ, ಬೆಳ್ಳಿ ಬಿಸ್ಕೆಟ್ಗಳು, ಬೆಳ್ಳಿ ವಸ್ತುಗಳು ಮತ್ತು ನಗದನ್ನ ಪೂರ್ಣಪ್ರಜ್ಞಾ ಲೇಔಟ್ನಲ್ಲಿರುವ ಆಕೆಯ ವಾಸದ ಮನೆಯಲ್ಲಿಟ್ಟಿರುವುದಾಗಿ ತಿಳಿಸಿದ್ದಾಳೆ. ಆರೋಪಿಯ ಬಂಧನದಿಂದ 50 ಲಕ್ಷಕ್ಕೂ ಹೆಚ್ಚು ಬೆಲೆ ಬಾಳುವ 265 ಗ್ರಾಂ ಚಿನ್ನಾಭರಣಗಳು, 2 ಕೆಜಿ 366 ಗ್ರಾಂ ಬೆಳ್ಳಿ ಬಿಸ್ಕೆಟ್ಗಳು ಮತ್ತು ಬೆಳ್ಳಿಯ ವಸ್ತುಗಳು, 65,000 ನಗದು ಹಾಗೂ 5 ರೇಷ್ಮೆ ಸೀರೆಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಅವರು ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಜಯನಗರ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ಡೊಮೆಸ್ಟಿಕ್ ಸರ್ವೆಂಟ್ ಥೆಫ್ಟ್ ರಿಕವರಿ ಆಗಿದೆ. ಇದರಲ್ಲಿ ಇಂಟ್ರೆಸ್ಟಿಂಗ್ ಅಂದ್ರೆ 18 ವರ್ಷದಿಂದ ಒಬ್ಬ ಲೇಡಿ ಆ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ರು. 18 ವರ್ಷದಲ್ಲಿ ಕೆಲಸ ಮಾಡಿ ಇಲ್ಲಿ ಈ ಸಡನ್ ಆಗಿ ಅವ್ರು ಇದಕ್ಕಂತೆ 50 ಲಕ್ಷಕ್ಕಿಂತ ಜಾಸ್ತಿ ಇದು ರಿಕವರಿ ಆಗಿದೆ ಸರ್ವೆಂಟ್ ಕಡೆಯಿಂದ. ಅದರಲ್ಲಿ 262 ಗ್ರಾಮ್ಸ್ ಗೋಲ್ಡ್, 2.36 ಕೆಜಿ ಸಿಲ್ವರ್, 65,000 ಕ್ಯಾಶ್ ಎಲ್ಲ ಸೇರಿ ಅಂದಾಜು 50 ಲಕ್ಷಕ್ಕಿಂತ ಜಾಸ್ತಿ. ಆಲ್ದೋ ಕಂಪ್ಲೇನೆಂಟ್ ಅವರು ಇನ್ನೂ ಕಡಿಮೆ ಕೊಟ್ಟಿದ್ರು, ಆದ್ರೆ ಎಂಟೈರ್ ಪ್ರಾಪರ್ಟಿ ಇಂಟನೇ ಕಡೆಯಿಂದ ಅಕ್ಯೂಸ್ಡ್ ಅವರು ಬೇರೆಯವರು ಯಾರಲ್ಲ, ಅವರು ಅದೇ ಮನೆಯಲ್ಲಿ ಕೆಲಸ ಮಾಡಿ 18 ವರ್ಷದಲ್ಲಿ ಕೆಲಸ ಮಾಡಿದ್ರು. ಸೊ ಟೋಟಲ್ ಇದರಲ್ಲಿ ಸದ್ಯಕ್ಕೆ ಒಬ್ಬರೇ ಆರೋಪಿ ಇದಲ್ಲ, ಇಂಟ್ಯಾಕ್ಟ್ ಗೋಲ್ಡ್, ಸಿಲ್ವರ್ ಮತ್ತೆ ಕ್ಯಾಶ್ ಮತ್ತೆ ಎಕ್ಸ್ಪೆನ್ಸಿವ್ ಕ್ಲೋತ್ಸ್ ಅದು ರಿಕವರಿ ಆಗಿದೆ. ಇದು ಬಹಳ ಒಳ್ಳೆ ಕೆಲಸ ಮಾಡಿ ನಮ್ಮ ಜಯನಗರ್ ಪೊಲೀಸ್ ಅವರು, ಯಾಕಂದ್ರೆ ಯಾರ ಮೇಲೆ ಡೌಟ್ ಇರ್ಲಿಲ್ಲ ಮತ್ತೆ ಕಂಪ್ಲೇನೆಂಟ್ ಕೂಡ ಯಾವಾಗ್ಲೂ ಅದರ ಮೇಲೆ ಏನು ಕಂಪ್ಲೇಂಟ್ ಇರ್ಲಿಲ್ಲ. ಇನ್ನು ಈ ಯಶಸ್ವಿ ಕಾರ್ಯಾಚರಣೆಯನ್ನು ಬೆಂಗಳೂರು ದಕ್ಷಿಣ ವಿಭಾಗದ ಉಪ ಪೊಲೀಸ್ ಆಯುಕ್ತರಾದ ಡಾಕ್ಟರ್ ಕೆ ವಂಶೀಕೃಷ್ಣ ನಿರ್ದೇಶನದಂತೆ ಜಯನಗರ ಉಪವಿಭಾಗದ ಸಹಾಯಕ ಪೊಲೀಸ್ ಆಯುಕ್ತ ಲಕ್ಷ್ಮೀ ನಾರಾಯಣ್ ಅವರ ಮಾರ್ಗದರ್ಶನದಲ್ಲಿ ಜಯನಗರ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಎಂಎಲ್ ಗಿರೀಶ್ ಅವರ ನೇತೃತ್ವದಲ್ಲಿ ಅಧಿಕಾರಿ ಸಿಬ್ಬಂದಿಗಳ ತಂಡವು ಪ್ರಕರಣವನ್ನು ಭೇದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಜಯನಗರ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಎಂಎಲ್ ಗಿರೀಶ್ ಅವರ ನೇತೃತ್ವದ ಅಧಿಕಾರಿ ಸಿಬ್ಬಂದಿಗಳ ತಂಡ ಈ ಯಶಸ್ವಿ ಕಾರ್ಯಾಚರಣೆಯನ್ನ ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಅವರು ಸೇರಿದಂತೆ ಹಿರಿಯ ಅಧಿಕಾರಿಗಳು ಶ್ಲಾಘಿಸಿದ್ದಾರೆ.